ರಾಜ್ಯದಲ್ಲಿ ಕಳಪೆ ಗುಣಮಟ್ಟದ ಔಷಧಿ ಕಾಂತಿವರ್ಧಕ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಕೆಲವು ಕಂಪನಿಗಳ ಕುಂಕುಮ, ಎಲ್ಲ ಅಲ್ಲ, ಕೆಲವು ಕಂಪನಿಗಳ ಕುಂಕುಮನ ಅದು ಕೆಮಿಕಲ್ ಏನೋ ಇದೆ ಅಂತಲೋ ಏನೋ ಮಾಡಿ ಎಲ್ಲ ಬ್ಯಾನ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಇದೆಲ್ಲ ಕರೆಕ್ಟಾಗಿದೆ, ನೀವು ಪಟ್ಟಿ ಮಾಡಿದ್ದೀರಿ. ತಗೊಳ್ಳೋನ್ಗೆ ಹೆಂಗ್ರಿ ಗೊತ್ತಾಗಬೇಕಿದು, ನೀವು ನಿಲ್ಲಿಸ್ಬೇಕಪ್ಪ. ನಮ್ಗೆ ಹೆಂಗ್ರಿ ನಾವು ಲಿಸ್ಟ್ ಇಟ್ಕೊಂಡು ಹೋಗ್ಬೇಕು ಅಂಗಡಿಗೆ, ನಮ್ಗೆ ಹೆಂಗೆ ಗೊತ್ತಾಗಬೇಕಿದ? ಏನೋ ವ್ಯವಹಾರ ನಡೀತಿದೆಯಪ್ಪ ಇದರಲ್ಲಿ. ಹಾಂ, ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ನ ಸೆರೆ ಹಿಡಿದಿದ್ದ ಪಾಕಿಸ್ತಾನದ ಮೇಜರ್ ಜ್ಞಾಪಕ ಇದೆಯಾ? ಆಗ ಯುದ್ಧದಲ್ಲಿ. ಈಗ ಅವನು TTP ದಾಳಿನ ಸತೋದಂತೆ ಮೊಯಿಜಾಬಾದ್. ಒಂದು ಭಾರ ಕಡಿಮೆ ಆಯಿತು. 11 ಸದಸ್ಯರನ್ನ ಪಾಕಿಸ್ತಾನಕ್ಕೆ ಹೊಡೆದಾಕಿದ್ದೀವಿ ಅಂತ TTP ಹೇಳ್ಕೊಂಡಿದ್ದ ಅಲ್ಲಿ ಸೇನೆದು. ಒಳ್ಳೆದಾಯ್ತು, ಹೋಗ್ರಿ, ಭಾರ ಕಡಿಮೆ ಆಯಿತು, ಸಾಯ್ಲಿ ಅವನು. ಜೋರಾನ್ ಮಮ್ದಾನಿ ಅಮೆರಿಕಾದ ನ್ಯೂಯಾರ್ಕ್ ಮೇಯರ್ ಸ್ಥಾನಕ್ಕೆ ಡೆಮೊಕ್ರೆಟಿಕ್ ಪಾರ್ಟಿಯ ಪ್ರೈಮರಿನಲ್ಲಿ ಎಲೆಕ್ಟ್ ಆಗಿದ್ದಾರೆ. ಎಲ್ಲರೂ ನಿರೀಕ್ಷೆ ಮಾಡಿದ್ದಿದ್ದು ಅಲ್ಲಿ ಮಾಜಿ ಗವರ್ನರ್ ಆಂಡ್ರೂ ಕೋಮೋ ಇದ್ದರು. ಅವರು ಸೆಕ್ಷುವಲ್ ಗಲಾಟೆ ಎಲ್ಲ ಆಗಿ ರಿಸೈನ್ ಮಾಡಿ ಎಲ್ಲ ಆಗಿತ್ತು ಹಿಂದೆ. ಅವರನ್ನು ಸೋಲಿಸಿದ್ದಾರೆ ಡೆಮೊಕ್ರೆಟಿಕ್ ಪ್ರೈಮರಿನಲ್ಲಿ, ಇನ್ನೂ ಮೇಯರ್ ಆಗಿಲ್ಲ. ಗಾಜಿಯಾಬಾದ್ ಜೈಲಿನಲ್ಲಿರುವ ಕೈದಿಯೊಬ್ಬರಿಗೆ ಜಾಮೀನು ಸಿಕ್ಕಿದ್ರು 28 ದಿನ ಬಿಟ್ಟಿರಲಿಲ್ವಂತೆ ಉತ್ತರ ಪ್ರದೇಶದಲ್ಲಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಯಾಕೆ 5 ಲಕ್ಷ ರೂಪಾಯಿ ಕೊಡ್ರಿ ಅವನಿಗೆ ಪರಿಹಾರ ಅಂತಂದಿದ್ದಾರೆ. ಯಾರು ನಿರ್ಲಕ್ಷ್ಯ ಇದೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಓಕೆ. ಸಂಕಷ್ಟದಲ್ಲಿ ಮಾವು ಬೆಳೆಗಾರರಿಗೆ 4 ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತಂತೆ. ಕಂಗ್ರ್ಯಾಚುಲೇಷನ್ಸ್ ಬೋರ್ಡಿಂದ. ಮತ್ತು ಈ ಇದೆಯಲ್ಲ ಬೆಂಬಲ ಬೆಲೆ ಖರೀದಿ 1100 ರೂಪಾಯಿ ಚಿಲ್ಲರೆ, 600 ರೂಪಾಯಿ ಚಿಲ್ಲರೆ, ಅದು 50% ನಮ್ಮವ್ರು ಕೊಡ್ತಾರಂತೆ, 50% ಅವ್ರು ಕೊಡ್ತಾರೆ. ಇದನ್ನು ಮೊದಲೇ ಹೇಳಿದ್ದಿದ್ರೆ ನಿನ್ನೆ ನಮ್ಮ ನಾಲ್ಗೆನಲ್ಲಿ ಬರಬೇಕಾದ ಕೆಲವು ಪದಗಳು ಬರ್ತಾನೆ ಇರಲಿಲ್ಲ. ಮೊದಲೇ ಹೇಳಿದ್ರೆ ಆಗ್ತಿತ್ತು. ಈ ಒಂದನ್ನು ಕಂಗ್ರ್ಯಾಚ್, ಒಳ್ಳೇದು ಮಾಡಿ, ಗುಡ್. ನೇರಳೆ ಹಣ್ಣನ್ನು ಲಂಡನ್ಗೆ ಕಳಿಸಿದಾರಂತೆ. ಓಹೋ, ವೆರಿ ಗುಡ್. ಸಾಂಪ್ರದಾಯಿಕ ಹಣ್ಣುಗಳೀಗ ಜಾಗತಿಕ ಮಾರುಕಟ್ಟೆಗೆ ಹೋಗಿದೆ. ಕಳಿಸ್ರಪ್ಪ, ಕಳಿಸಿ. ಅನಂತಕುಮಾರ್ ಹೆಗಡೆ ಬೆಂಬಲಿಗರದ ಗಲಾಟೆಯ ವಿಚಾರದಲ್ಲಿ ಇವತ್ತು ಅವರು ಹೋಗಿಲ್ಲ ಪೊಲೀಸ್ ಸ್ಟೇಷನ್. ಎಲ್ಲಿ ಇಲ್ವಂತಲ್ಲ, ಪಾರಿನಲ್ಲಿದ್ದಾರೆ ಅಂತಾರೆ. ಪೊಲೀಸರು ಇನ್ನೊಂದು ನೋಟಿಸ್ ಕೊಡ್ತಾರೆ, ಕೊಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ಸನ್ನಿಹಿತವಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಭವಿಷ್ಯದಲ್ಲಿ ಇರ್ಬೋದು, ಅವ್ರಿಗೇನೋ ಗೊತ್ತಾಗಿರ್ಬೋದು. ಶಿಗ್ಗಾವಿ ಪ್ರಥಮ ದರ್ಜೆ ಗುತ್ತಿಗೆದಾರ ಶಿವಾನಂದ ಕುನ್ನೂರ್ ಹತ್ಯೆಗೆ ಪ್ರತೀಕಾರವಾಗಿ ಕೊಲೆ ಆರೋಪಿ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾರೆ.